ಕಲಬುರಗಿಯಲ್ಲಿ ಇವತ್ತೊಂದು ವಿಶೇಷವಾದಂತಹ ಘಟನೆ ನಡೆದಿದೆ. ಸಿಎಂ ಡಿಸಿಎಂ ಸಮ್ಮುಖದಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನೀತಿ ಪಾಠವನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವರಿಬ್ಬರೂ ವೇದಿಕೆಯ ಮೇಲಿದ್ದಾಗಲೇ ಸಂಧಾನದಿಂದಲೇ ಸಮಾಧಾನ ಅನ್ನುವಂತಹ ಸಂದೇಶವನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ರವಾನೆ ಮಾಡಿದ್ದಾರೆ. ಬಹಿರಂಗ ಸಮಾವೇಶದಲ್ಲೇ ಹುಕುಂ. ಇಬ್ಬರಿಗೂ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ನೀತಿ ಪಾಠವನ್ನು ಮಾಡಿದ್ದಾರೆ. ಅದು ಏನು ಗುಪ್ತಾಗಿ 4 ಗೋಡೆಗಳ ಮಧ್ಯೆ ಅಲ್ಲ, ಬಹಿರಂಗ ಸಮಾವೇಶದಲ್ಲೇ ಕಲ್ಯಾಣ ಪಥ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಕಲಬುರಗಿನಲ್ಲಿ. ಆ ಕಾರ್ಯಕ್ರಮದಲ್ಲೇ ಸಿಎಂ ಡಿಸಿಎಂ ಇಬ್ಬರ ನಡುವಿನ ಪವರ್ ಫೈಟ್ ನಿಮಗೆಲ್ಲ ಗೊತ್ತೇ ಇರುವಂಥದ್ದು. ಆದರೆ ಯಾರು ವಿರುದ್ಧ ದಿಕ್ಕಿನಲ್ಲಿ ಹೋಗಬೇಡಿ, ದಯವಿಟ್ಟು ಸಂಧಾನದಿಂದಲೇ ಸಮಾಧಾನ, ಒಗ್ಗಟ್ಟಿದ್ದರೆ ಬಲ, ಒಗ್ಗಟ್ಟಿಲ್ಲದಿದ್ದರೆ ದುರ್ಬಲ, ಇಬ್ಬರೂ ಕೂಡ ಒಗ್ಗಟ್ಟಿನಿಂದ ಇದ್ದರೆ ನಮ್ಮ ಪಕ್ಷಕ್ಕೆ ಲಾಭ ಅಂತಕ್ಕಂಥ ಹಿತವಚನ. ಆದರೆ ಐಕ್ಯತೆಯನ್ನು ಮರೆತು ವರ್ತಿಸಿದರೆ ಪಕ್ಷಕ್ಕೆ ನಷ್ಟ ಅಂತ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬುದ್ಧಿವಾದವನ್ನು ಹೇಳಿದ್ದಾರೆ. ಕಲಬುರಗಿಯ ಕಲ್ಯಾಣ ಪಥ ಕಾರ್ಯಕ್ರಮದಲ್ಲಿ ಈ ನೀತಿ ಬೋಧನೆ ಆಗಿರುವಂಥದ್ದು. ಮಾತನಾಡ್ತಾ ಹೇಳ್ತಾರೆ, ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಆಡಳಿತ ವೈಖರಿಯನ್ನು ಮೆಚ್ಚಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಹಾಗೆಯೇ ಡಿಕೆಶಿಯ ಪಕ್ಷ ಸಂಘಟನೆಯ ಬಗ್ಗೆಯೂ ಕೂಡ ಮುಕ್ತವಾಗಿ ಪ್ರಶಂಸಿಸಿದ್ದಾರೆ. ಇಬ್ಬರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಇಬ್ಬರೂ ಒಗ್ಗಟ್ಟಿನಿಂದ ಇರಿ, ಅಭಿವೃದ್ಧಿಯನ್ನು ಬಿಟ್ಟು ಬೇರೆ ವಿಚಾರವನ್ನು ಮಾತನಾಡಬೇಡಿ ಅಂತ ಕೈ ಸನ್ನೆ ಮಾಡಿ ಡಿಕೆ ಶಿವಕುಮಾರ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಅಂದರೆ ಇಬ್ಬರನ್ನು ಹೊಗಳುತ್ತಲೇ ಒಗ್ಗಟ್ಟಿನ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಇದೊಂದು ನೀತಿ ಪಾಠ. ಈಗ 4 ಗೋಡೆಗಳ ಮಧ್ಯೆ ಏನು ನಡೀತಾ ಇತ್ತು ಅಂತ ಜನರಿಗೆ ಗೊತ್ತಾಗ್ತಿರಲಿಲ್ಲ. ಬಹಿರಂಗವಾಗೇ ಹೇಳಿದ್ದಾರೆ ಎಲ್ಲರ ಮುಂದೆ, ನೀವಿಬ್ಬರು ಒಗ್ಗಟ್ಟಿನಿಂದ ಇದ್ದರೆ ಮಾತ್ರ ಪಕ್ಷಕ್ಕೆ ಲಾಭ ಅಂತ. ನೋಡಿ. ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಶಿವಕುಮಾರ್ ಈ ಸಿದ್ದರಾಮಯ್ಯ ಅವರು ಸೇರಿದ್ರೆ ನಮ್ಮ ಕೆಲಸ ಆಗ್ತದೆ, ಇಲ್ಲದ್ರೆ ಹಿಂಗಾದ್ರೆ ಕಷ್ಟ, ಅದಕ್ಕೆ ನಾವೆಲ್ಲ ಹಿಂದೆ ಹೋಗ್ಬೇಕು ಅಂತ ನಮ್ಗೊಂದಿಲ್ಲ. ನಾನು ಹೇಳೋದೇನಂದ್ರೆ, ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೆ ಹೋದ್ರೆ ಸರಿ, ಹಿಂಗೆ ಹೋದ್ರೆ ನಮ್ಗೆ ತೊಂದರೆ. ಅದಕ್ಕೆ ನನಗೆ ರಸ್ತೆ ಬೇಕು, ನನಗೆ ಸ್ಕೂಲ್ ಬೇಕು, ನನಗೆ ನೀರಾವರಿ ಬೇಕು, ನನಗೆ ಆರೋಗ್ಯ ಕೇಂದ್ರಗಳು ಬೇಕು. ನಮ್ಮ ಜನ ಬಹಳ ಮುಕ್ತ ಜನ. ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಿವಕುಮಾರ್ ಈ ಸಿದ್ದರಾಮಯ್ಯ ಅವರು ಸೇರಿದ್ರೆ ನಮ್ಮ ಕೆಲಸ ಆಗ್ತದೆ, ಇಲ್ಲದ್ರೆ ಹಿಂಗಾದ್ರೆ ಕಷ್ಟ, ಅದಕ್ಕೆ ನಾವೆಲ್ಲ ಹಿಂದೆ ಹೋಗ್ಬೇಕು ಅಂತ ನಮ್ಗೊಂದಿಲ್ಲ. ನಾನು ಹೇಳೋದೇನಂದ್ರೆ, ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೆ ಹೋದ್ರೆ ಸರಿ, ಹಿಂಗೆ ಹೋದ್ರೆ ನಮ್ಗೆ ತೊಂದರೆ. ಅದಕ್ಕೆ ನನಗೆ ರಸ್ತೆ ಬೇಕು, ನನಗೆ ಸ್ಕೂಲ್ ಬೇಕು, ನನಗೆ ನೀರಾವರಿ ಬೇಕು, ನನಗೆ ಆರೋಗ್ಯ ಕೇಂದ್ರಗಳು ಬೇಕು. ನಮ್ಮ ಜನ ಬಹಳ ಮುಕ್ತ ಜನ. ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಈ ಮಾತಿನಿಂದ ಕಾಂಗ್ರೆಸ್ನಲ್ಲಿ ಏನು ನಡೀತಿದೆ ಅಂತಕ್ಕಂಥದ್ದು ಗೊತ್ತಾಯ್ತು. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಹೆಂಗೆ ಸಾಗುತ್ತಾ ಇದ್ದಾರೆ, ಹೆಂಗೆ ಸಾಗಬೇಕು ಅಂತ ಬುದ್ಧಿವಾದವನ್ನು ಹೇಳಿದ್ದಾರೆ. ವಿರುದ್ಧ ದಿಕ್ಕಿನಲ್ಲಿ ಹೋಗಬೇಡ್ರಪ್ಪ, ಒಟ್ಟೊಟ್ಟಿಗೆ ಹೋಗಿ ಒಟ್ಟೊಟ್ಟಿಗೆ ಕೆಲಸ ಮಾಡಿ, ಆಗ ಜನ ಅಭಿವೃದ್ಧಿಯನ್ನು ನೋಡ್ತಾರೆ. ಅಭಿವೃದ್ಧಿ ಆಗಬೇಕು ಅಂದರೆ ನೀವಿಬ್ಬರು ಜೊತೆಯಾಗಿರಬೇಕು ಅಂತಕ್ಕಂಥ ಹಿತವಚನ. ಪಕ್ಷದಲ್ಲಿ ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಕೂಡ ಅಭಿವೃದ್ಧಿ ಪಥದಲ್ಲಿ ಒಗ್ಗಟ್ಟಿನಿಂದ ಸಾಗಿ, ಆಗ ರಾಜ್ಯ ಅಭಿವೃದ್ಧಿಯನ್ನು ಕಾಣುತ್ತೆ. 16ನೇ ಬಜೆಟ್ ಸಿದ್ದರಾಮಯ್ಯನವರು ಮಂಡಿಸಿ ಒಂದು ದೊಡ್ಡ, ಅಂದರೆ ಬಹುಶಃ ದೇಶದಲ್ಲೇ 16 ಬಜೆಟ್ ಮಂಡಿಸಿದಂಥ ಯಾರಾದರೂ ಫೈನಾನ್ಸ್ ಮಿನಿಸ್ಟರ್ ಇದ್ರೆ ಅದು ಸಿದ್ದರಾಮಯ್ಯನವರು.
ಮತ್ತೆ ಇದು ಯಾವಾಗ ಸಾಧ್ಯ? ಕಾಂಗ್ರೆಸ್ ಪಾರ್ಟಿದಾಗ ಯಾವಾಗಲೂ ಕೂಡ ಸತತವಾಗಿ ವ್ಯಕ್ತಿಗೆ ಬೆಂಬಲ ನೀಡಿ ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ ನಾವು ಪ್ರೋತ್ಸಾಹ ನೀಡ್ತೀವಿ. ಅದಕ್ಕೆ ಅದರ ಲಾಭವನ್ನು ಇವತ್ತು ನಿಮಗೆ ಸಿಕ್ಕಿದೆ. ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಕೂಡ ಅನೇಕ ಅವರ ಕಾರ್ಯಕ್ರಮಗಳು ಈ ಭಾಗದಲ್ಲೂ ಮಾಡಿದ್ದಾರೆ, ಎಲ್ಲ ಕಡೆ ಮಾಡಿದ್ದಾರೆ. ವಿಶೇಷವಾಗಿ ಪವರ್ ಮಿನಿಸ್ಟರ್ ಆಗಿ, ಇರಿಗೇಷನ್ ಮಿನಿಸ್ಟರ್ ಆಗಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅನೇಕ ರೀತಿಯಿಂದ ಅವರು ಪಕ್ಷಕ್ಕೆ, ಸರ್ಕಾರಕ್ಕೆ, ಜನರಿಗೆ ಸೇವೆ ಮಾಡಿಕೊಂಡು ದುಡ್ಕೊಂಡು ಬಂದಿದ್ದಾರೆ. ನಾನು ಅವರಿಗೂ ಹಾಗೂ ಸಿದ್ದರಾಮಯ್ಯನವರಿಗೂ ನನ್ನ ವತಿಯಿಂದ, ನಿಮ್ಮ ವತಿಯಿಂದ ಅಭಿನಂದಿಸ್ತೇನೆ. ಇಷ್ಟು ಮಾಹಿತಿ ನಮ್ಮ ಕಲಬುರಗಿ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ಅವರಿಂದ ಪಡ್ಕೊಳ್ಳೋಣ. ಪ್ರವೀಣ್, ಈ ಪವರ್ ಶೇರಿಂಗ್ ವಿಚಾರ ಬಂದಾಗ 4 ಗೋಡೆಗಳ ಮಧ್ಯೆ ಏನು ನಡೀತಾ ಇತ್ತು ಅಂತಕ್ಕಂಥದ್ದು ಜನಸಾಮಾನ್ಯರಿಗೆ ಗೊತ್ತಾಗ್ತಿರ್ಲಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರೇ ಸನ್ನೆಯ ಮುಖಾಂತರ ತೋರಿಸಿದ್ದಾರೆ, ನೀವಿಬ್ಬರು ಹಿಂಗೆ ಹೋಗಬೇಡಿ, ಒಟ್ಟಿಗೆ ಹೋಗಿ ಅಂತ. ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥ ಸಂದೇಶ, ಜೊತೆಗೆ ಜನರ ಮುಂದೆನೇ ಬುದ್ಧಿವಾದವನ್ನು ಹೇಳಿದಂಥದ್ದು ಬಹಳ ಅಗತ್ಯವಾಗಿತ್ತು ಇದು ಅಂತ ಅನಿಸುತ್ತೆ. ಇದಕ್ಕೆ CM DCM ರಿಯಾಕ್ಷನ್ ಏನಿತ್ತು, ಹೇಗಿತ್ತು ಆ ಮಾತಿನ ವರಸೆ ಅಂತ? ಅರವಿಂದ್, ಏನಂದ್ರೆ ಕಲಬುರಗಿಯ ಜವರ್ಗಿಯಲ್ಲಿ ಇವತ್ತು ಕಲ್ಯಾಣ ಪಥ ಕಾರ್ಯಕ್ರಮ ನಡೀತಾ ಇತ್ತು. ಈ ಒಂದು ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಹಾಗೂ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಗಿಯಾಗಿದ್ರು. ಇನ್ನು ಮಂಡಿನವಿನಿಂದ CM ಅವರು ಭಾಗಿಯಾಗಿರಲಿಲ್ಲ. ಪ್ರಮುಖವಾಗಿ ಏನಂದ್ರೆ ಈ ಒಂದು ಕಲ್ಯಾಣ ಪಥ ಕಾರ್ಯಕ್ರಮದಲ್ಲಿ ಏನಂದ್ರೆ ಈ ಭಾಗದ ಅಭಿವೃದ್ಧಿ ಕೆಲಸಗಳಿಗೆ, ಅದರಲ್ಲೂ ಕೂಡ ನೀರಾವರಿ ಆಗಿರ್ಬೋದು, ರಸ್ತೆಗಳು ಸೇರಿದಂತೆ ಬಹುತೇಕ ಕಾಮಗಾರಿಗಳಿಗೆ ನಾವು CM ಬಳಿ ಬರಬೇಕಾಗುತ್ತೆ, DCM ಬಳಿ ಬರಬೇಕಾಗುತ್ತೆ. ಈಗಾಗಲೇ ರಾಜ್ಯದಲ್ಲಿ ಏನಂದ್ರೆ ಇಡೀ ದೇಶದಲ್ಲೇ CM ಸಿದ್ದರಾಮಯ್ಯನವರು 16 ಬಜೆಟ್ ಮಂಡಿಸಿ ಏನಂದ್ರೆ ಒಂದು ದಾಖಲೆಯನ್ನು ಮಾಡಿದ್ದಾರೆ, ಉತ್ತಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ DK ಶಿವಕುಮಾರ್ ಅವರು ಕೂಡ DCM ಆಗಿ ಸಚಿವರಾಗಿ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ನೀವಿಬ್ಬರು ಕೂಡ ಒಟ್ಟಾಗಿ ಹೋದ್ರೆ ಮಾತ್ರ ನಮಗೆ ಮತ್ತು ಪಕ್ಷಕ್ಕೆ ಒಳ್ಳೆಯದಾಗುತ್ತೆ, ನಮಗೂ ಕೂಡ ಯಾವುದೇ ರೀತಿಯಾಗಿ ಕಷ್ಟ ಬರಲ್ಲ, ನೀವು ವಿರುದ್ಧ ದಿಕ್ಕಿನಲ್ಲಿ ಹೋಗಬೇಡಿ ಅಂತೇಳಿ ಸನ್ನೆ ಮಾಡಿದ್ರು. ಪ್ರಮುಖವಾಗಿ ಏನಂದ್ರೆ ಮೊದಲನೇ ಬಾರಿ ಸನ್ನೆ ಮಾಡುವಂತಹ ಸಂದರ್ಭದಲ್ಲಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಜನರನ್ನು ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಅವರ ಕಡೆ ಒಂದು ಬಟ್ಟು ಮಾಡಿ ಈ ರೀತಿಯಾಗಿ ಒಗ್ಗಟ್ಟಾಗಿ ಹೋಗಿ ಅಂತ ಹೇಳಿದ್ರು. ನಂತರ ವೇದಿಕೆಯ ಮೇಲೆ ಕುಳಿತಂತ DKಶಿ ಅವರ ಕಡೆ ಮುಖ ಮಾಡಿ ಕೂಡ ಮತ್ತೊಮ್ಮೆ ಪುನರ್ ಉಚ್ಚಾರವನ್ನು ಮಾಡ್ತಾರೆ, ನೀವಿಬ್ರು ಕೂಡ ಒಟ್ಟಾಗಿ ಒಂದೇ ಟ್ರ್ಯಾಕ್ ನಲ್ಲಿ ಹೋದ್ರೆ ನಮಗೂ ಕೂಡ ಒಳ್ಳೆಯದು, ಪಕ್ಷಕ್ಕೂ ಕೂಡ ಒಳ್ಳೆಯದು, ಪಕ್ಷ ಕೂಡ ಯಾರು ಪಕ್ಷಕ್ಕೆ ನಿಷ್ಠರಾಗಿರ್ತಾರೆ ಅವರ ಒಂದು ಒಳ್ಳೆತನವನ್ನು ನೋಡುತ್ತೆ, ನೀವು ಯಾವುದೇ ಕಾರಣಕ್ಕೂ ಕೂಡ ವಿರುದ್ಧ ದಿಕ್ಕಿನಲ್ಲಿ ಹೋಗಬೇಡಿ ಅಂತ ಹೇಳೋ ಮೂಲಕ ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಲ್ಲಿ ಪವರ್ ಶೇರಿಂಗ್ ನ ವಿಷಯ ಬಹುದೊಡ್ಡ ಲೆವೆಲ್ ನಲ್ಲಿ ಚರ್ಚೆ ಆಗ್ತಾ ಇದೆ. ಏನಂದ್ರೆ ನವೆಂಬರ್ ಡಿಸೆಂಬರ್ ನಲ್ಲಿ DK ಶಿವಕುಮಾರ್ ಅವರು CM ಆಗ್ತಾರೆ ಅಂತ DKಶಿ ಬಣದ ನಾಯಕರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ CM ಸಿದ್ದರಾಮಯ್ಯನವರೇ ಈಗಾಗಲೇ ಈ ಬಾರಿಯ 2ನೇ ಬಜೆಟ್ ಮಂಡಿಸಿದ್ದಾರೆ, ಇನ್ನೂ 3 ಬಜೆಟ್ ಅವರೇ ಮಂಡಿಸಲಿದ್ದಾರೆ ಅಂತೇಳಿ ಚಲರಾಯಸ್ವಾಮಿ, ಜಮೀರ್ ಅಹಮದ್ ಸೇರಿದಂತೆ ಬಹುತೇಕ ನಾಯಕರು ಹೇಳ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಈಗ ಒಳ ಜಗಳ ಏನಿದೆ ಅದು ಬೀದಿಗೆ ಬಂದಾಗಿದೆ. ಸೊ ಹೀಗಾಗಿ ಆ ಒಂದು ಬೀದಿಗೆ ಬಂದಂತ ಜಗಳಕ್ಕೆ ಮಲಾಮ್ ಹಚ್ಚುವಂತಹ ಕೆಲಸ ಇವತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಿರಂಗ ವೇದಿಕೆಯಲ್ಲಿ ಮಾಡಿ ಮೂಲಕ ಸಮಾಧಾನದಿಂದ ಹೋದ್ರೆ ಸಾಕು, ತಮಗೂ ಕೂಡ ಒಳ್ಳೆಯದು, ಪಕ್ಷಕ್ಕೂ ಕೂಡ ಒಳ್ಳೆಯದು, ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಅವರ ಅಗೇನೆಸ್ಟ್ ಆಗಿ ನೀವು ಕೂಡ ಹೋಗಬೇಡಿ, ಅವರು ಕೂಡ ಹೋಗೋದಿಲ್ಲ, ಹೀಗಾಗಿ ಒಂದೇ ಟ್ರ್ಯಾಕ್ ನಲ್ಲಿ ಹೋದ್ರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಎಂಬ ಒಂದು ಸ್ಪಷ್ಟವಾದಂತಹ ಮೆಸೇಜ್ ಅನ್ನು ಕಲಬುರಗಿಯಲ್ಲಿ ನಡೆದಂತಹ ಕಲ್ಯಾಣ ಪಥ ವೇದಿಕೆ ಕಾರ್ಯಕ್ರಮದ ಮೂಲಕ ಇಬ್ಬರು ನಾಯಕರಿಗೂ ಕೂಡ ಕಿವಿ ಮಾತನ್ನು ಹೇಳುವ ಕೆಲಸ ಇವತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ದಾರೆ. ರೈಟ್, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗೆ. ಸಾಮಾನ್ಯವಾಗಿ ಪಕ್ಷದೊಳಗಿನ ಆಂತರಿಕ ಸಂಘರ್ಷಗಳನ್ನ ವೇದಿಕೆ ಒಳಗಡೆ ಅದನ್ನ ಅವರು ಪಕ್ಷದ ಚೌಕಟ್ಟಿನಲ್ಲಿ ಸರಿಪಡಿಸ್ಕೋತಾರೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದನ್ನ ಬಹಿರಂಗವಾಗಿ ಹೇಳಿದ್ದಾರೆ, ಸಾವಿರಾರು ಜನರ ಸಮ್ಮುಖದಲ್ಲೇ ಹೇಳಿದ್ದಾರೆ, ನೀವಿಬ್ಬರು ಹೀಗೆ ಹೋಗಬೇಡಿ, ಅಂದರೆ ಹೋಗ್ತಾ ಇದ್ದೀರಾ, ಒಟ್ಟಿಗೆ ಹೋಗಿ, ಬುದ್ಧಿವಾದವನ್ನು ಹೇಳಿರ್ತಕ್ಕಂಥದ್ದು ಜನರ ಮುಂದೆ ಬಹಿರಂಗವಾಗಿ ಅದನ್ನು ಒಪ್ಕೊಂಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ಪಕ್ಷದಲ್ಲಿ ಹೀಗೆ ನಡೀತಾ ಇದೆ ಅಂತ. ಸೊ ಹಾಗಾಗಿ ಇದು ನಿಜಕ್ಕೂ ಕೂಡ ಇದನ್ನು ಯಾವ ರೀತಿ ಇಬ್ಬರು ಕೂಡ ಸ್ವೀಕರಿಸ್ತಾರೆ, ಪರಿಣಾಮ ಏನು ಅಂತ